ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಈ ವ್ಲಾಗ್ನಲ್ಲಿ ತೋರಿಸ್ತೇನೆ. ಬೆಳಗ್ಗೆ ಎದ್ದ ತಕ್ಷಣವೇ ಜೋರು ಮಳೆ ಬರ್ತಾ ಇತ್ತು. ಈಗ ಸ್ವಲ್ಪ ಮಳೆ ನಿಂತಿದೆ, ನೋಡ್ಬೋದು ನೀವು ಎಷ್ಟು ನೀರೆಲ್ಲ ಆಗಿದೆ ಅಂತ ಹೇಳಿ. ಗಾರ್ಡನಲ್ಲಿ ಈ ಮಳೆಗಾಲಕ್ಕೆ ಅರಳಿರುವ ಹೂಗಳನ್ನು ನೋಡೋದೇ ಚಂದ ಅಲ್ವಾ. ಇವತ್ತು ಬೆಳಗ್ಗೆ ಕರೆಂಟ್ ಇರಲಿಲ್ಲ ಅಂತ ಹೇಳಿ ತಿಂಡಿಗೆ ಏನೂ ಕೂಡ ಮಾಡಿಲ್ಲ. ಹಾಗಾಗಿ ಇವತ್ತು ಹಪ್ಪಳ ಫ್ರೈ ಮಾಡ್ತಾ ಇದ್ದೇನೆ. ನಾವು ಮಳೆಗಾಲಕ್ಕಂತ ಹೇಳಿ ಸ್ವಲ್ಪ ಹಲಸಿನಕಾಯಿ ಹಪ್ಪಳನ ಹಾಕಿದ್ವಿ. ಅದನ್ನು ಈಗ ಫ್ರೈ ಮಾಡಿ ಬೆಳಗಿನ ತಿಂಡಿಗೆ ತಿನ್ನೋಣ. ನಾನು ಹಲಸಿನಕಾಯಿ ಹಪ್ಪಳ ಮಾಡುವಂಥ ವಿಡಿಯೋ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿದೆ, ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಸರ್ತಿ ಹಾಕುವಾಗ ಖಂಡಿತ ಅಪ್ಲೋಡ್ ಮಾಡ್ತೇನೆ. ಈ ಹಲಸಿನಕಾಯಿ ಹಪ್ಪಳನ ಎರಡು ರೀತಿಯಾಗಿ ಫ್ರೈ ಮಾಡ್ತಾರೆ. ಒಂದು ಏನು ಬೆಂಕಿಯಲ್ಲಿ ಸುಟ್ಟು ತಿಂತಾರೆ, ಅದು ತುಂಬ ಟೇಸ್ಟಿ ಆಗುತ್ತೆ. ಇನ್ನೊಂದು ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನೋದು. ಈ ಬೆಂಕಿ ಇಲ್ಲ ಅಂದರೆ ನಾವು ಇನ್ನೂ ಮಾಡಲಿಲ್ಲ ಅಡಿಗೆಗೆ, ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನುವ. ನೋಡಿ, ಹಾಕಿದ ತಕ್ಷಣವೇ ಫ್ರೈ ಆಗ್ತಾ ಇದೆ. ಒಂದು ಕಡೆ ಫ್ರೈ ಮಾಡಿಕೊಂಡು ಮತ್ತು ಮಗುಚಿ ಇನ್ನೊಂದು ಕಡೆ ಫ್ರೈ ಮಾಡಿಕೊಂಡ್ರೆ ನಮ್ಮ ಹಪ್ಪಳ ರೆಡಿ ಆಯಿತು. ನನಗಂತೂ ಹಲಸಿನಕಾಯಿ ಹಪ್ಪಳ ಅಂದರೆ ತುಂಬ ಇಷ್ಟ. ಈ ಮಳೆಗಾಲಕ್ಕೆ ಈ ಹಪ್ಪಳ ಒಳ್ಳೆಯದಾಗುತ್ತೆ. ಚಳಿಗೆ ತಿಂತಾಯಿದ್ರೆ ತುಂಬಾ ಖುಷಿಯಾಗುತ್ತೆ. ಯಾರಿಗೆಲ್ಲ ಹಲಸಿನಕಾಯಿ ಹಪ್ಪಳ ಇಷ್ಟ ಅನ್ನೋರು ಕಮೆಂಟ್ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ಹಪ್ಪಳ. ಇದ್ರ ಜೊತೆಗೆ ಬಿಸಿ ಬಿಸಿ ಚಹಾ ಕೂಡ ರೆಡಿ ಆಯಿತು. ಹೇ ಚುಕ್ಕಿ, ಹಾಯ್ ಚುಕ್ಕಿ. ನಮ್ಮ ಚುಕ್ಕಿ ನೋಡಿ, ಅವಳಿಗೆ ಹಪ್ಪಳ ಅಂದರೆ ತುಂಬ ಇಷ್ಟ. ಅವಳು ನನಗಿಂತ ಜಾಸ್ತಿ ತಿಂತಿದ್ದಾಳೆ. ಟಿಂಕು ಟಿಂಕು. ಈಗ ನಾವು ನಮ್ಮ ದನಗಳನ್ನು ಮೇಯಿಸೋ ಜಾಗಕ್ಕೆ ಬಂದೆ. ಅಂದರೆ ಬೆಳಗ್ಗೆನೇ ನಾವು ಹಾಲೆಲ್ಲ ಕರೆದು ದನಗಳನ್ನು ಮೇಯಲಿಕ್ಕೆ ಬಿಟ್ಟಿದ್ವಿ. ಅದು ಮೇಯ್ತಾ ಇದೆ. ನಾವು ಅದರ ಜೊತೆ ದನಗಳಿಗೆ ಸ್ವಲ್ಪ ಸೊಪ್ಪನ್ನು ತಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೇವೆ. ನೋಡಿ ವೆದರ್ ಹೇಗಿದೆ ಅಂತ ಹೇಳಿ. ಈಗಲೇ ಸ್ವಲ್ಪ ಈಗ ಬಿಸಿಲಿದೆ, ಬಟ್ ಮೋಡ ಆಗಿದೆ. ಈಗ ಮಳೆ ಬರುತ್ತೆ ಅನಿಸುತ್ತೆ. ನೋಡಿ ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಹೂವು, ಕಾಡು ಹೂವು. ಒಂದು 5 ನಿಮಿಷ ಬಿಸಿಲಿತ್ತು, ಆಮೇಲೆ ಶುರುವಾಯಿತು ಮಳೆ. ನೋಡಿ ಎಷ್ಟು ಜೋರು ಬರ್ತಾ ಇದೆ ಅಂತ ಹೇಳಿ ಮಳೆ. ಇಲ್ಲೊಂದು ಪಪ್ಪಾಯ ಮರ ಇತ್ತಾಯ್ತಾ, ಅದು ಗಾಳಿಗೆ ಬಿದ್ದು ಹೋಗಿದೆ, ಕಟ್ಟಾಗಿದೆ. ಅದ್ರದ್ದು ಸಣ್ಣ ಗೆಲ್ಲಲ್ಲೇ ಇಷ್ಟು ಪಪ್ಪಾಯ ಆಗಿದೆ. ಇಷ್ಟೇ ಚಿಕ್ಕ ಗೆಲ್ಲು, ಇಲ್ಲಿಂದ ಇಷ್ಟು ದೊಡ್ಡದಿದೆ, ಅಲ್ಲಿಂದ ಒಂದು ಗೆಲ್ಲು ಹೋಗ್ಬಿಟ್ಟು ಎಷ್ಟು ಪಪ್ಪಾಯ ಆಗಿದೆ ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಹಟ್ಟಿ ಗೊಬ್ಬರ ತೆಗೆಯೋ ಕೆಲಸ ಕೂಡ ಇತ್ತು. ನಾವು ಪ್ರತಿ ಸಂಡೇ ಹಟ್ಟಿ ಗೊಬ್ಬರ ತೆಗಿತೇವೆ. ಸೊ ಇವತ್ತು ಕೂಡ ಹಟ್ಟಿ ಗೊಬ್ಬರ ತೆಗಿತಾ ಇದ್ದಾರೆ. ನಮ್ಮನೆ ಹತ್ರ ಬೆಳಗ್ಗೆನೆ ಮೀನು ಬಂದಿತ್ತು, ಮರವಾಯಿ ಇತ್ತು, ದೊಡ್ಡದು ಮರವಾಯಿ. ಸೊ ನಾವು ಮರವಾಯಿ ಸಾಂಬಾರು ಮಾಡಿದೆ, ತುಂಬ ದಿನ ಆಯಿತು ಅಂತ ಹೇಳಿ ಮರವಾಯಿ ತೊಗೊಂಡ್ವಿ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಮರವಾಯಿ. ಅದಕ್ಕೆ ಅಮ್ಮ ಮಸಾಲೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಮರವಾಯಿನ ಬೇಯಿಸ್ಕೊಂಡೆ. ಬೇಯಿಸಿದ ತಕ್ಷಣ ಅದು ಓಪನ್ ಆಗುತ್ತೆ, ಅಂದರೆ ಒಂದು ಮಾಂಸ ಇರೋ ಭಾಗ ಒಂದು ಇದಕ್ಕೆ ಬರುತ್ತೆ. ಹಾಗೆ ನಾವು ಎರಡೂ ಸಹ ಹಾಕಲ್ಲ, ಅದರಲ್ಲಿ ಒಂದು ಭಾಗ ಮಾತ್ರ ಹಾಕೋದು, ಇನ್ನೊಂದನ್ನು ತೆಗೆದು ಎಸಿತೇವೆ. ನೋಡಿ ಈಗ ಮಸಾಲೆ ರೆಡಿ ಆಯಿತು. ಅಮ್ಮ ಕುದಿಸ್ತಾ ಇದ್ದಾರೆ ಮಸಾಲೆನ. ಈಗ ಇದಕ್ಕೆ ಸ್ವಲ್ಪ ಮರವಾಯಿ ಬೇಯಿಸಿದ ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇವೆ, ಅಂದರೆ ಅದು ಟೇಸ್ಟ್ ಒಳ್ಳೆದಿರುತ್ತೆ, ಚೆನ್ನಾಗಾಗುತ್ತೆ ಟೇಸ್ಟ್. ಮಸಾಲೆ ಪರ್ಫೆಕ್ಟಾಗಿ ಕುದೀತಾ ಇದೆ. ಈಗ ಮರವಾಯಿನ ಆ್ಯಡ್ ಮಾಡೋಣ. ಸ್ವಲ್ಪ ಮರವಾಯಿ ಹಾಕಿಬಿಟ್ಟು ಕುದಿಸಿದ್ರೆ ರುಚಿಯಾದಂತಹ ಮರವಾಯಿ ಸಾಂಬಾರು ರೆಡಿ ಆಯಿತು. ನನಗಂತೂ ಮರವಾಯಿ ತುಂಬ ಇಷ್ಟ. ಮರವಾಯಿ ಬಸಳೆ ಜೊತೆ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ಸಂಜೆ ಮರವಾಯಿ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೇವೆ. ಮರವಾಯಿಗೆ ಅಕ್ಕಿ ರೊಟ್ಟಿ ಚೆನ್ನಾಗಾಗುತ್ತೆ. ಬೆಳಗ್ಗೆ ತಿಂಡಿ ಮಾಡಿಲ್ವಲ್ಲ, ಹಾಗೆ ಸಂಜೆಗೆ ಏನಾದರೂ ತಿಂಡಿ ಇರಲಿ ಅಂತ ಹೇಳಿ ಅಕ್ಕಿ ರೊಟ್ಟಿನ ಮಾಡ್ತಿದ್ದೇವೆ. ನಾವು ಅಕ್ಕಿ ರೊಟ್ಟಿ ಒಲೆಯಲ್ಲೇ ಮಾಡೋದು.
ಎಲ್ಲ ಆದಮೇಲೆ ಸಂಜೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದೆ. ನನಗೆ ಸಂಜೆ ಒಂದು ರೌಂಡ್ ವಾಕಿಂಗ್ ಹೋದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಇವತ್ತಿಗೆ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಮಾಮ್ಸ್ ವಿಲೇಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.